ಸದ್ಯ ನೀವು ನೋಡ್ತಿದ್ದೀರಿ ಕುಂಕುಮ ಅರ್ಚನೆ ಮುಗಿದಿದ್ದು ಶುಕ್ಲ ಪಕ್ಷದಂದು ನಡೆದಿರುವಂತಹ ಮಾರ್ಗ ಮಾಸದ ನಡೆದಿರುವಂತಹ ವಿಶೇಷವಾದಂತಹ ಮಹಾನ್ ಮಂಗಳಾರತಿನ ಸ್ವೀಕಾರ ಮಾಡ್ತಾ ಇದ್ದಾರೆ. ಸದ್ಯ ಕೋಟ್ಯಾಂತರ ಜನರು ಈಗಾಗಲೇ ಆಗಮಿಸಿ ಭಕ್ತರು ದರ್ಶನ ಪಡೆದಿರುವಂತಹ ದೃಶ್ಯಗಳನ್ನು ಸಹ ನೋಡ್ತಿದ್ದೀರಿ. ಇಸ್ಕಾನ್ನಲ್ಲಿ ವಿಶೇಷವಾಗಿ ಕುಂಕುಮಾರ್ಚನೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕುಂಕುಮಾರ್ಚನೆ ವ್ಯವಸ್ಥೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ದೇವರಿಗೆ ವಿಶೇಷವಾಗಿ ಮಾಡಿರುವಂತಹ ಅಲಂಕಾರವನ್ನು ನೀವು ನೋಡ್ತಾ ಇದ್ದೀರಿ. ಎಷ್ಟು ಪ್ರಮಾಣದಲ್ಲಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ. ಸೊ ಇಲ್ಲಿರುವಂತಹ ಅರ್ಚಕ ಬೃಂದವನ್ನೇ ಮಾತಾಡಿಸುವಂತಹ ಪ್ರಯತ್ನ ಮಾಡೋಣ. ಯಾವ ರೀತಿ ಅಲಂಕಾರ ಮತ್ತೆ ಅದ್ರ ಬಗ್ಗೆ ವಿಶೇಷ ಮಾಹಿತಿನ ತಿಳ್ಕೊಳ್ಳೋಣ. ಗುರುಗಳೇ ನಮಸ್ತೆ. ಇವತ್ತು ವೈಕುಂಠ ಏಕಾದಶಿ ಏನೆಲ್ಲ ಪ್ರಿಪರೇಷನ್ ಆಗಿದೆ? ಬೆಳಗ್ಗೆ 3 ಗಂಟೆಗೆ ವಿಶೇಷವಾದ ಪಂಚಾಮೃತ, ಪಂಚಗವ್ಯ, ಪಂಚೌಷಧಿ ಸ್ನಾನಗಳು ಮಾಡಿದ್ದೇವೆ. ಮತ್ತು 25 ವೆರೈಟಿ ಫ್ಲವರ್ಸು, ಫ್ರೂಟ್, 25 ವೆರೈಟಿ ಫ್ರೆಶ್ ಫ್ರೂಟ್ ಜ್ಯೂಸು, ಈ ರೀತಿ ಹಲವು ರೀತಿಯಲ್ಲಿ ಅಭಿಷೇಕ ಮಾಡಿ ಸಾಂಪ್ರದಾಯಿಕವಾಗಿ ಅಲಂಕಾರ ಮಾಡಿದ್ದೀವಿ. ಮತ್ತು ಸಹಸ್ರ ಕೋಟಿ ಜಪ ಮಾಡ್ತಾ ಇದ್ದೀವಿ. ಲಕ್ಷಾರ್ಚನೆ ಮಾಡಿ ವಿಷ್ಣು ಸಹಸ್ರನಾಮ ಮತ್ತು ಲಕ್ಷಾರ್ಚನೆ, ಕೃಷ್ಣನಿಗೆ ಲಕ್ಷಾರ್ಚನೆ ಮಾಡ್ತಾ ಇದ್ದೀವಿ. ಮತ್ತು ಲಕ್ಷ್ಮೀ ಅಷ್ಟೋತ್ತರ ಕೂಡ ಲಕ್ಷಾರ್ಚನೆ ಮಾಡ್ತಾ ಇದ್ದೀವಿ. ಒಂದು ನಂಬಿಕೆ ಇದೆ, ಇವತ್ತು ಉಪವಾಸ ಮಾಡಿದ್ರೆ 28 ಏಕಾದಶಿ ಉಪವಾಸ ಮಾಡಿರೋಷ್ಟು ಫಲ ಅಂತೇಳಿ. ಹೇಗೆ ಆಚರಿಸಬೇಕು ಆದರೆ ಇವತ್ತಿನ ಏಕಾದಶಿ? ವೈಕುಂಠ ಏಕಾದಶಿ ದಿವಸ ಉಪವಾಸ ಮಾಡಿದ್ರೆ ಅದು ತುಂಬಾ ಶ್ರೇಷ್ಠ. ಸಾಮಾನ್ಯವಾಗಿ ಏಕಾದಶಿ ದಿವಸ ಉಪವಾಸ ಮಾಡಿದ್ರೇ ಶ್ರೇಷ್ಠ. ಅದರಲ್ಲಿ ವೈಕುಂಠ ಏಕಾದಶಿ ಎಲ್ಲ ಏಕಾದಶಿಗಿಂತನೂ ಶ್ರೇಷ್ಠವಾದ ಏಕಾದಶಿ ಆದ್ದರಿಂದ ವೈಕುಂಠ ಏಕಾದಶಿ ಎಲ್ಲ ಏಕಾದಶಿಯ ಸಮ ಫಲವು ಇದು ಸಿಗತ್ತೆ. ಈ ಏಕಾದಶಿ ಫಾಲೋ ಮಾಡೋದ್ರಿಂದ ನಮಗೆ ಎಲ್ಲ ಏಕಾದಶಿಯ ಫಲವೂ ಇದು ಸಿಗತ್ತೆ. ಇವತ್ತು ದರ್ಶನಕ್ಕೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಅವಕಾಶ ಇದೆ? ಬೆಳಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ದೇವರ ದರ್ಶನ ಮಾಡ್ಬೋದು? ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆ ಗಂಟ ದರ್ಶನ ಇದೆ. ವೈಕುಂಠ ಏಕಾದಶಿ, ದ ನಂಬ ಆಳ್ವಾರ್, ದ ಗ್ರೇಟ್ ವೈಷ್ಣವ ಡಿವೋಟಿ entered the Vaikuntha planet on this day in the northern Vaikuntha plaza. So ಆದ್ರಿಂದ in commemorate that event, Vaikuntha Ekadashi has been observed in all over the world. ಸೊ ಆಲ್ಮೋಸ್ಟ್ ಈಗ ನೀವು ನೋಡ್ತಿದ್ರಿ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ. ಎಷ್ಟು ರಿಚ್ ಆಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಶ್ರೀನಿವಾಸ ಗೋವಿಂದ ಅಂತ ಹೇಳಿ ಇಲ್ಲಿ ಪ್ರತ್ಯೇಕವಾಗಿ ಗೋವಿಂದನ ದರ್ಶನಕ್ಕಾಗಿ ವಿಶೇಷವಾದಂತಹ ಅಲಂಕಾರವನ್ನು ಮಾಡಿದ್ದಾರೆ. ಚಪ್ರ ಇರ್ಬೋದು, ಭಿನ್ನ ಭಿನ್ನವಾದಂತಹ ಹೂಗಳಿರ್ಬೋದು, 95 ಬಗೆಯ ಭಿನ್ನ ಭಿನ್ನ ಹಣ್ಣುಗಳು, ತರಕಾರಿಗಳು ಹಾಗೂ ಹೂಗಳಿಂದ ಈಗಾಗಲೇ ಸಂಪೂರ್ಣವಾದಂತಹ ಅಲಂಕಾರ ಅಭಿಷೇಕವನ್ನು ಮುಗಿಸಿದ್ದಾರೆ. ಇನ್ನು ಶ್ರೀನಿವಾಸ ಗೋವಿಂದ ಅಂತ ಹೇಳಿದ್ರೆ ಅಲಂಕಾರ ಪ್ರಿಯ, ಅಲಂಕಾರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. ಇಡೀ ದೇವಸ್ಥಾನವನ್ನ ಮಧುವಣಗಿತ್ತಿಯಂತೆ ಶೃಂಗಾರ ಮಾಡಲಾಗಿದೆ. ಪ್ರತಿ ವರ್ಷ ವೈಕುಂಠ ಏಕಾದಶಿ ದಿನ ಯಾರು ಶ್ರೀನಿವಾಸನ ದರ್ಶನ ಮಾಡಿ ಅಭಿಷೇಕಕ್ಕಾಗಲಿ ಇಲ್ಲಾಂದ್ರೆ ಅವರ ಅರ್ಚನೆ ಮಾಡಿಸೋದಾಗ್ಲಿ ಮುಗಿಸಿ ವೈಕುಂಠ ದ್ವಾರದಲ್ಲಿ ಪ್ರವೇಶವನ್ನು ಪಡೆದು ಹೊರಗಡೆ ಬರ್ತಾರೆ. ಅವರು ಸ್ವರ್ಗಕ್ಕೆ ನೇರವಾಗಿ ಹೋಗ್ತಾರೆ, ಏನೇ ಪಾಪ ಪುಣ್ಯಗಳನ್ನು ಮಾಡಿದ್ರು ಸಹ ಅಂತ ನಂಬಿಕೆ ಇದೆ. ಈ ನಂಬಿಕೆಗಾಗಿ ಸಾಕಷ್ಟು ಜನರು ಭಕ್ತಾದಿಗಳು ಬಂದಿರೋದನ್ನ ನೀವು ನೋಡ್ತಾ ಇದ್ದೀರಿ. ಬರೋಬ್ಬರಿ ಈಗ ಬೆಳಗ್ಗೆಯಿಂದ ಲಕ್ಷಾಂತರ ಮಂದಿ ಬಂದಿರುವಂತಹ ದೃಶ್ಯಗಳನ್ನ ನೋಡ್ತಿದ್ರಿ. ಆಲ್ಮೋಸ್ಟ್ ಸರದಿ ಸಾಲಿನಲ್ಲಿ ನಿಂತು ಭಕ್ತಾದಿಗಳು ಬಂದಿರುವಂತಹದ್ದು. ಭಕ್ತರನ್ನ ಮಾತಾಡಿಸುವಂತಹ ಪ್ರಯತ್ನ ಮಾಡೋಣ. ಮೇಡಮ್ ನಮಸ್ತೆ. ಎಲ್ಲಿಂದ ಬಂದಿದ್ದೀರಾ? ಐ ಡೋಂಟ್ ನೋ ಕನ್ನಡ. ಸೊ ಸಾಕಷ್ಟು ಜನ ಕನ್ನಡ ಸರ್ ಎಲ್ಲಿಂದ ಸೊ ಅಂದ್ರೆ ಕನ್ನಡ ಬರಲಿಲ್ಲ ಅಂದ್ರೂ ಸಹ ಸಾಕಷ್ಟು ಜನ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ ದೃಶ್ಯವನ್ನ ನೋಡ್ತಿದ್ರಿ. ಹಲವಾರು ಬೆಂಗಳೂರಿನ ಮೂಲೆ ಮೂಲೆಗಳಿಂದ ಜನರು ಆಗಮಿಸಿದ್ದಾರೆ. ಸೊ ಎಲ್ರದ್ದು ಒಂದೇ ಮಂತ್ರ ಆಗಿದೆ, ಇವತ್ತು ಶ್ರೀನಿವಾಸನ ದರ್ಶನವನ್ನ ಪಡಿಬೇಕು ಹಾಗೂ ಶ್ರೀನಿವಾಸನ ದರ್ಶನದ ಮೂಲಕ ತಮ್ಮದು ಏನಿದೆ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಶ್ರೀನಿವಾಸನ ಆಶೀರ್ವಾದ ಪಡಿಬೇಕು ಅಂತ ಹೇಳಿ ಪೂಜೆ ಮಾಡ್ತಿರುವಂತಹದ್ದನ್ನ ನೋಡ್ತಾ ಇದೀವಿ. ಸೊ ಆಲ್ಮೋಸ್ಟ್ ಇವತ್ತು ಪೂಜೆಯ ವಿಶೇಷತೆಯನ್ನ ನೋಡ್ತಿದೀವಿ. ಸಾಕಷ್ಟು ಜನ ಅರ್ಚಕ ವೃಂದದವರು ನಿರಂತರವಾಗಿ ದೇವಿಯ ಪಠನೆ ಮಾಡ್ತಿರೋದಿರ್ಬೋದು, ಇಲ್ಲಾಂದ್ರೆ ದೇವಿಯ ಆಶೀರ್ವಾದ ಪಡೋದಕ್ಕೆ ಅಂದ್ರೆ ಒಂದು ಶ್ರೀನಿವಾಸ ಹಾಗೂ ಲಕ್ಷ್ಮೀ ದೇವಿ ಇಬ್ಬರನ್ನು ಸಹ ಏಕಕಾಲದಲ್ಲಿ ಇಲ್ಲಿ ಪೂಜಾರ್ಚನೆ ಮಾಡ್ತಿರುವುದನ್ನ ಸಹ ಕಾಣ್ತಾ ಇದೀವಿ. ಬಂದಂತಹ ಭಕ್ತಾದಿಗಳಿಗೆ ಈ ರೀತಿ ವಿಶೇಷವಾಗಿ ಕುಂಕುಮವನ್ನ ಸಹ ನೀಡ್ತಾರೆ. ಒಮ್ಮೆ ದರ್ಶನ ಮುಗಿಸ್ಕೊಂಡ್ಮೇಲೆ ಈ ಎಂಟ್ರಿಯನ್ನ ಹೊರಗಡೆ ತಗೋತಾರೆ. ಹೇಗೆ ಅಂದ್ರೆ ಈ ಎಂಟ್ರಿಯಿಂದ ಹೊರಗಡೆ ಬರ್ಬೇಕಾಗುತ್ತೆ. ಬರುವಂತಹ ಎಲ್ಲರೂ ಭಕ್ತರಿಗೂ ಸಹ ಅಲಂಕಾರ ನೋಡೋದೇ ದೊಡ್ಡ ವಿಶೇಷವಾಗಿದೆ ಅಂತ ಹೇಳ್ಬೋದು. ಅಲಂಕಾರ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಮದುವೆ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಆಗಿರುತ್ತೋ ಅಷ್ಟು ಭಿನ್ನ ಭಿನ್ನವಾದಂತಹ ಅಲಂಕಾರ. ಇನ್ನು ಶ್ರೀನಿವಾಸ ಅಂದರೆ ಎಲ್ರಿಗೂ ತಿಳಿದಿದೆ, ಹುಂಡಿ ಅಂತೂ ಸಾಕಷ್ಟು ಸುದ್ದಿ ಮಾಡುತ್ತೆ. ಸೊ ಈ ಹುಂಡಿಯನ್ನು ಸಹ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಬರುವಂತಹ ಭಕ್ತಾದಿಗಳಿಗಾಗಿ VIP, VVIP ಜೊತೆಗೆ ಸಾರ್ವಜನಿಕರ ಕ್ಯೂ ಅನ್ನು ಸಹ ವ್ಯವಸ್ಥೆ ಮಾಡಲಾಗಿದೆ. ಹೀಗೆ
ಒಂದು ಎರಡಲ್ಲ, ಇಡೀ ಇಸ್ಕಾನ್ನಲ್ಲಿ ಸಂಪೂರ್ಣವಾಗಿ ವ್ಯವಸ್ಥೆ ಮಾಡಿರುವಂತಹ ಚಿತ್ರಣವನ್ನು ನೋಡ್ತಾ ಇದ್ದೀವಿ. ಸದ್ಯಕ್ಕಂತೂ ಒಂದು ಸ್ಪಷ್ಟವಾಗಿದೆ, ಒಬ್ಬರಲ್ಲ ಇಬ್ಬರಲ್ಲ ಲಕ್ಷಾಂತರ ಮಂದಿ ಇಲ್ಲಿ ಆಗಮಿಸಿ ದರ್ಶನವನ್ನು ಪಡೆದಿರುವಂತಹದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ವೈಕುಂಠ ಏಕಾದಶಿಯ ಆಕರ್ಷಣೀಯ ಕೇಂದ್ರ ಬಿಂದು ಅಂತ ಹೇಳಿದ್ರೆ ಇದು ವೈಕುಂಠ ದ್ವಾರ. ಇಸ್ಕಾನ್ನಲ್ಲಿ ಇದಕ್ಕೆ ವಿಶೇಷವಾದಂತಹ ಅಲಂಕಾರ ಹಾಗೂ ಮಾನ್ಯತೆಯನ್ನು ನೀಡಲಾಗುತ್ತೆ. ಪ್ರತಿ ವರ್ಷವೂ ಸಹ ಇದಕ್ಕೆ ವಿಶೇಷವಾದಂತಹ ಗಮನವನ್ನು ನೀಡಲಾಗುತ್ತೆ. ಅದಕ್ಕೆ ಸಾಕ್ಷಿ ಏನು ಅಂತ ಹೇಳಿದ್ರೆ ಇಸ್ಕಾನ್ನ ಎಂಟ್ರಿ ಅಂದರೆ ನೀವು ಇವಾಗಲೇ ಗೋವಿಂದನ ದರ್ಶನವನ್ನು ಮುಗಿಸಿ ಬಂದಿದ್ದೀರಿ. ಗೋವಿಂದನ ದರ್ಶನವಾದ ನಂತರ ಈ ರೀತಿ ದರ್ಶನ ಮುಗಿಸಿ ಬಂದಂತಹ ಭಕ್ತಾದಿಗಳು ಕ್ಯೂ ಅಲ್ಲಿ ನಿಲ್ಲಬೇಕಾಗುತ್ತೆ. ತದನಂತರ ಇನ್ನು ಮೇನ್ ಟೆಂಪಲ್ ಅಂದರೆ ಕೃಷ್ಣನ ದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಈ ವೈಕುಂಠದ ದ್ವಾರದ ಮೂಲಕವೇ ನೀವು ಪ್ರವೇಶ ಪಡಿಬೇಕಾಗುತ್ತೆ. ಗೋವಿಂದ ಗೋವಿಂದ ಅಂತ ಹೇಳಿ ಈ ಎಂಟ್ರೆನ್ಸಲ್ಲಿ ಪ್ರವೇಶ ಪಡೆದು ಯಾರು ತಮ್ಮ ಪೂರ್ಣ ದರ್ಶನ ಹಾಗೂ ಪೂಜೆಯನ್ನು ಮುಗಿಸ್ತಾರೆ ಅವರೆಲ್ಲರದ್ದು ಒಂದು ನಂಬಿಕೆ ಇದೆ, ಅದುವೇ ಸ್ವರ್ಗವಾಸಿಗಳು, ಅಂದರೆ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ. ನಾವಿವತ್ತು ಪ್ರವೇಶ ಮಾಡಿದ್ದೀವಿ ಅಂತ ಹೇಳಿ ದಿನದಿಂದ ದಿನಕ್ಕೆ ಈ ಹಿಂದಿನ ಪೌರಾಣಿಕ ಹಿಂದೂ ಪುರಾಣಗಳ ಕಥೆಗಳ ಪ್ರಕಾರ ಇಡೀ ವರ್ಷ ಪೂಜೆಯಲ್ಲಿ ಇಡೀ ವರ್ಷ ಉಪವಾಸ ಮಾಡೋದಕ್ಕಿಂತ 23 ಉಪವಾಸಗಳಿಗಿಂತ ಇವತ್ತು ಒಂದು ದಿನದ ಉಪವಾಸ ಶ್ರೇಷ್ಠ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ವೈಕುಂಠ ಏಕಾದಶಿಯ ಉಪವಾಸಕ್ಕೆ ಶ್ರೇಷ್ಠತೆ ಇದೆ. ಇನ್ನು ಉಪವಾಸದ ಜೊತೆಗೆ ವಿಶೇಷ ಅಲಂಕಾರವನ್ನು ಸಹ ನೋಡಿದಿರಿ. ಈಗಾಗಲೇ ಲಕ್ಷಕ್ಕೂ ಹೆಚ್ಚು ಭಕ್ತರು ದೇವಾಲಯಕ್ಕೆ ಬಂದು ದರ್ಶನವನ್ನು ಪಡೆದಿದ್ದಾರೆ. ಸೊ ಎಲ್ರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಬೆಂಗಳೂರಿನ ಕ್ಯಾಮರ್ಸನ್ ಅಭಿಜೇಕ್ಷತೆ ನಂದಿನಿ, ಸಮಯ ನ್ಯೂಸ್. Adiós.